ಅರ್ಜೆಂಟೈನಾದಲ್ಲಿ ವಿಶ್ವ ಧ್ಯಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ್ ಗುರೂಜಿ ನೇತೃತ್ವದ ಕಾರ್ಯಕ್ರಮದಲ್ಲಿ ಅಮೆರಿಕದ ಲಕ್ಷಾಂತರ ಜನತೆ ಸೇರಿದ್ದರು. ಅಲ್ಲದೆ ಧ್ಯಾನದಲ್ಲಿ ತಲ್ಲೀನರಾಗಿದ್ದರು. ಈ ಧ್ಯಾನ ಕಾರ್ಯಕ್ರಮಕ್ಕೆ ಇಟಿವಿ ಕೂಡ ಸಾಕ್ಷಿಯಾಯಿತು. ಮುಸ್ಸಂಜೆಯಲ್ಲಿ ಓಂಕಾರ, ಪಾಶ್ಚಿಮಾತ್ಯ ಸಂಗೀತದ ಮೂಲಕ ಗಣಪತಿಯ ಆರಾಧನೆ, ಗುರುವಿಗೆ ವಂದನೆ. ಇದು ಅರ್ಜೆಂಟೈನಾದಲ್ಲಿ ನಡೆದ ವಿಶ್ವ ಧ್ಯಾನ ಕಾರ್ಯಕ್ರಮದ ಪರೆ. ಕಳೆದ 10 ವರ್ಷಗಳಿಂದ ಅರ್ಜೆಂಟೈನಾದಲ್ಲಿ ಪ್ರಾಣಾಯಾಮದ ಬೀಜ ಬಿತ್ತುತ್ತಿರುವ ಆರ್ಟ್ ಆಫ್ ಲಿವಿಂಗ್ ವಿಶ್ವದ ಶಾಂತಿಗಾಗಿ ಈ ವಿಶ್ವ ಧ್ಯಾನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದ ರೂವಾರಿ ಶ್ರೀ ರವಿಶಂಕರ್ ಗುರೂಜಿ ನೆರೆದಿದ್ದ ಲಕ್ಷಾಂತರ ಯುವಜನತೆಯನ್ನ ಧ್ಯಾನದಲ್ಲಿ ತಲ್ಲೀನರಾಗುವಂತೆ ಮಾಡಿದ್ರು. ಇಪ್ಪತ್ತು ನಿಮಿಷಗಳ ಧ್ಯಾನದ ಬಳಿಕ ಅರ್ಜೆಂಟೈನಾದ ಖ್ಯಾತ ಗಾಯಕಿಯೊಬ್ಬರು ಭಕ್ತಿಗೀತೆಯನ್ನ ಹಾಡಿ ನೆರೆದಿದ್ದವರ ಮನಸೂರೆಗೊಳಿಸಿದ್ರು. I'm very emotional. A lot of people here in looking for the peace. It's the only we want. Peace for all the world and for my country. ಕಾರ್ಯಕ್ರಮದಲ್ಲಿ ಅನಿವಾಸಿ ಭಾರತೀಯರು ಭಾಗವಹಿಸಿದ್ದು ಮತ್ತೊಂದು ವಿಶೇಷ. ये प्रोग्राम देख के हमको हमारा घर याद आया, इंडिया याद आया और बाबा के मिलकर हमको इतनी खुशी हुई ना. 2 साल से मैं यहाँ हूँ, लेकिन मेरे को इतनी खुशी हुई ना कि मेरे को ऐसा लगा कि मैं अभी इंडिया में हूँ. ಉತ್ತರ ಅಮೆರಿಕ, ಭಾರತ ಸೇರಿದಂತೆ 10 ದೇಶಗಳ ಯುವಜನತೆ ತಂಡೋಪತಂಡವಾಗಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು. ಧರ್ಮ ಜಾತಿಯ ಮರೆತು ಎಲ್ಲೆಯನ್ನ ಮೀರಿ ಪ್ರತಿಯೊಬ್ಬರೂ ಓಂಕಾರದಲ್ಲಿ ತೊಡಗಿದ್ದಾರೆ. ಲಕ್ಷ ಜನ ಧ್ಯಾನಗ್ರಸ್ತರಾಗಿದ್ದಾರೆ. ಜೊತೆಗೆ ಭಜನೆಯಲ್ಲಿ ನಿರತರಾಗಿದ್ದಾರೆ. ಬ್ಯೂನೋಸ್ ಏರಿಸ್ನಲ್ಲಿ ನಡೆದಿರುವ ಈ ವಿಶ್ವ ಧ್ಯಾನ ಕಾರ್ಯಕ್ರಮ ಸಾಗರದಾಚೆ ಹೊಸ ದಾಖಲೆಯನ್ನೇ ಸೃಷ್ಟಿಸಿದೆ. ಕ್ಯಾಮರಾ ಪರ್ಸನ್ ರವಿ ಪ್ರಸಾದ್ ಜೊತೆ ಚೈತ್ರ ಹೆಗ್ಡೆ, ಇಟಿವಿ ನ್ಯೂಸ್, ಅರ್ಜೆಂಟೈನಾ.